ಸೋಮನಾಥ ದೇವಾಲಯವನ್ನು ರಕ್ಷಿಸಲು ಕೇವಲ 16ನೇ ವಯಸ್ಸಿನಲ್ಲಿ ಪ್ರಾಣತ್ಯಾಗ ಮಾಡಿದ ಧೈರ್ಯಶಾಲಿ ಹಮೀರ್ಜಿ ಗೋಹಿಲ್ ಅವರ ಕಥೆಯನ್ನ ಇಂದಿಗೂ ಶೌರ್ಯಕ್ಕೆ ಮಾದರಿ ಅಂತ ಪರಿಗಣಿಸಲಾಗ್ತದೆ. 14ನೇ ಶತಮಾನದ ಅಂತ್ಯದ ವೇಳೆಗೆ ಗುಜರಾತ್ ತನ್ನ ವ್ಯಾಪಾರ, ಫಲವತ್ತಾದ ಭೂಮಿ ಮತ್ತು ಕೌಶಲ್ಯಪೂರ್ಣ ಕುಶಲಕರ್ಮಿಗಳಿಂದಾಗಿ ಅಪಾರವಾಗಿ ಸಮೃದ್ಧವಾಗಿತ್ತು. ಆದಾಗ್ಯೂ ಆ ಸಮೃದ್ಧಿಯು ಹಲವಾರು ಆಕ್ರಮಣಕಾರರ ದುರಾಸೆಯ ನೋಟವನ್ನು ಆಕರ್ಷಿಸಿತ್ತು. ದೆಹಲಿ ಸುಲ್ತಾನರ ಆಳ್ವಿಕೆ ದುರ್ಬಲಗೊಳ್ತಾ ಇತ್ತು ಮತ್ತು ಈ ಅವಧಿಯಲ್ಲಿ ಜಾಫರ್ ಖಾನ್ ಮುಜಾಫರ್ ಶಾನನ್ನ 1391ರಲ್ಲಿ ಗುಜರಾತ್ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ. ತರುವಾಯ 1407ರಲ್ಲಿ ಜಾಫರ್ ಖಾನ್ ತನ್ನನ್ನ ಗುಜರಾತ್ನ ಸ್ವತಂತ್ರ ಆಡಳಿತಗಾರ ಅಂತ ಘೋಷಿಸಿಕೊಂಡು ಗುಜರಾತ್ನಲ್ಲಿ ಸುಲ್ತಾನರ ಆಡಳಿತಕ್ಕೆ ಮುನ್ನುಡಿಯನ್ನು ಬರೆದ. ಈ ಅವಧಿಯಲ್ಲಿ ಅಂದ್ರೆ ಕ್ರಿಸ್ತ ಶಕ 398ರಲ್ಲಿ ಅರ್ಥಿಲಾದ ರಾಜ ಭೀಮ್ಜಿ ಗೋಹಿಲ್ ಅವರ ಕಿರಿಯ ಮಗ ಹಮೀರ್ಜಿ ಮನೆಗೆ ಮರಳಿದರು. ಒಂದು ದಿನ ಅವರು ಊಟ ಮಾಡಲು ಆತುರದಿಂದ ಬಂದಾಗ ಅವರ ಅತ್ತಿಗೆ ತಮಾಷೆಗಾಗಿ, ಏನು ಆತುರ, ನೀನು ಹೋಗಿ ಸೋಮನಾಥವನ್ನ ಉಳಿಸ್ಲಿಕ್ಕಿದೆಯಾ ಅಂತ ಕೇಳಿದ್ರು. ಹಮೀರ್ಜಿ ಗಾಬರಿಗೊಂಡು ಸೋಮನಾಥ ಅಪಾಯದಲ್ಲಿದೆಯೇ ಅಂತ ಕೇಳಿದ್ರು. ಆಗ ಅವರಿಗೆ ಜಾಫರ್ ಖಾನ್ ಸೈನ್ಯ ಸೋಮನಾಥದ ಕಡೆಗೆ ಮುನ್ನಡೀತಾ ಇದೆ ಅಂತ ತಿಳಿಯಿತು. ತಕ್ಷಣ ಅವರು, ಯಾರಾದರೂ ನನ್ನೊಂದಿಗೆ ಸೇರಿಕೊಂಡರೂ ಸರಿ, ಇಲ್ಲದೇ ಇದ್ರೂ ಸರಿ, ನಾನು ಖಂಡಿತವಾಗಿಯೂ ಸೋಮನಾಥವನ್ನ ರಕ್ಷಿಸಲು ಹೋಗ್ತೇನೆ ಅಂತ ಘೋಷಿಸಿಯೇ ಬಿಟ್ರು. ಹಮೀರ್ಜಿ ಕೆಲವು ರಜಪೂತ ಯೋಧರನ್ನ ಕರೆದುಕೊಂಡು ಸೋಮನಾಥದ ಕಡೆಗೆ ಹೊರಟರು. ದಾರಿಯಲ್ಲಿ ಭಿಲ್ ರಾಜ ವೇಗದಾಜಿ ಕೂಡ ತನ್ನ ಸೈನ್ಯದೊಂದಿಗೆ ಅವನ ಜೊತೆಗೆ ಸೇರಿಕೊಂಡ್ರು. ಇಬ್ಬರು ಒಟ್ಟಾಗಿ ದೇವಾಲಯವನ್ನು ರಕ್ಷಿಸಲು ಸಿದ್ಧತೆಗಳನ್ನು ಮಾಡಲು ಪ್ರಾರಂಭಿಸಿದ್ರು. ಜಾಫರ್ ಖಾನ್ ಸೈನ್ಯವು ಅಪಾರ ಸಂಖ್ಯೆಯಲ್ಲಿ ಬಂದಿತ್ತು. ಅದು ಶಕ್ತಿಶಾಲಿಯಾಗಿತ್ತು ಮತ್ತು ಸಂಪೂರ್ಣವಾಗಿ ಸಿದ್ಧವಾಗಿತ್ತು. ಆದಾಗ್ಯೂ ಹಮೀರ್ಜಿ ಅವರ ಸಹಚರರ ದೃಢ ನಿಶ್ಚಯ ಅದಕ್ಕಿಂತಲೂ ಮಿಗಿಲಾಗಿತ್ತು. ಅವರು ಉರಿತಾ ಇರುವಂತಹ ಬಾಣಗಳು, ಕಲ್ಲುಗಳು ಮತ್ತು ಕುದಿಯುವ ಎಣ್ಣೆಯನ್ನ ಬಳಸಿ ಶತ್ರುಗಳನ್ನ ಹಿಮ್ಮೆಟ್ಟಿಸಿದ್ರು. ಮರುದಿನದಿಂದ 9 ದಿನಗಳವರೆಗೆ ಭೀಕರ ಯುದ್ಧ ಪ್ರಾರಂಭ ಆಯಿತು. ಈ ಶತ್ರುಗಳು ಕಂದಕಗಳನ್ನ ಅಗೆಯುವ ಮೂಲಕ ಒಳನುಸುಳಲು ಪ್ರಯತ್ನಿಸಿದಾಗ ಹಮೀರ್ಜಿ ಅವುಗಳನ್ನ ನೀರಿನಿಂದ ತುಂಬಿಸಿದ್ರು. 9ನೇ ದಿನದ ಹೊತ್ತಿಗೆ ಕೇವಲ 250 ಯೋಧರು ಮಾತ್ರ ಉಳಿದಿದ್ರು. ಗಾಯಗಳ ಹೊರತಾಗಿಯೂ ಯಾರು ಬಿಟ್ಟುಕೊಡ್ಲಿಲ್ಲ. ಅಂತಿಮ ಯುದ್ಧದ ಮೊದಲು ಎಲ್ಲರೂ ದೇವಾಲಯದಲ್ಲಿ ಕೊನೆಯ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಮತ್ತು ನಂತರ ಯುದ್ಧ ಭೂಮಿಗೆ ಹೆಜ್ಜೆ ಹಾಕಿದ್ರು. ಒಬ್ಬೊಬ್ಬರಾಗಿ ಅವರೆಲ್ಲರೂ ವೀರೋಚಿತ ಅಂತ್ಯ ಕಂಡರು. ಆದರೆ ಕೊನೆಯ ಕ್ಷಣದವರೆಗೂ ಅವರು ಮಣಿಲಿಲ್ಲ. ಅಂತಿಮವಾಗಿ ಜಾಫರ್ ಖಾನ್ ಸೈನ್ಯ ದೇವಾಲಯವನ್ನು ವಶಪಡಿಸಿಕೊಂಡಿತ್ತು. ಆದಾಗ್ಯೂ ಧೀರ ಹರ್ಮೀಜ್ ಗೋಹಿಲ್ ಅವರ ಧೈರ್ಯ ಮತ್ತು ತ್ಯಾಗ ಶಾಶ್ವತವಾಗಿ ಅಮರವಾಯಿತು.